ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಟೈಮ್ ಆಗೈತಿ 11:30. ಥಂಡಿ ಅಂದ್ರೆ ವಿಪರೀತ ಥಂಡಿ, ಮಂದಿ ಅಂದ್ರೂ ಕಮ್ಮಿ ಆಗಿಲ್ಲ ಅಷ್ಟು ಥಂಡಿದ್ದು. ಈಗ ನಾಟಕ ನೋಡಕ್ ಹೊಂಟೇವಿ. ಬಾಜು ಮನಿ ಚಂದ್ರಿ ನೋಡಾಕ ನೀ ಸುಂದ್ರಿ ಆ ನಾಟಕ ನೋಡಕ್ ಹೊಂಟೇವ್ರಿ. ಸಂಜು ಬಸಯ್ಯ ಅವ್ರ ಹೆಂಡತಿ ಅವರೆಲ್ಲ ಅದಾರ. ಮಂದಿ ಅಂದ್ರೂ ಸ್ವಲ್ಪ ಕಮ್ಮಿ ಆಗಿಲ್ರಿ, ಅವ್ರ ಗ್ರೂಪು ಕಮ್ಮಿ ಆಗಿಲ್ಲ. ಯಾ ನಮೂನೆ ಐತಂದ್ರೆ ಎಲ್ಲ ಮಾರ್ಕೆಟ್ ಎಲ್ಲಕ್ಕೆಲ್ಲ ಚಾಲು ಐತಿ, ಏನು ಬಂದಾಗಿಲ್ಲ. ಅದನ್ನ ನಮ್ಮ ಒಬ್ಬರಾಗ ಸಿದ್ದರಾಮಯ್ಯ ಮಠ ಜಾತ್ರೆ ಐತ್ರ, ಪೊಲೀಸ್ 11 ಗಂಟೆ ಅಂದ್ರೆ ಬಂದ್ ಮಾಡಿಸ್ಬಿಡ್ತಾರ. ಆದ್ರೆ ಇಲ್ಲಿ ಏನು ಬಂದ್ ಆಗಿಲ್ಲ, ಫುಲ್ ಎಲ್ಲ ಚಾಲು ಐತಿ. ಮಂದಿ ನೋಡ್ರಿ, ಮಂದಿ ತೋರಿಸಲ್ಲ ಮೇಲೆ ಮಾಡಿ ತೋರಿಸಿ ನೋಡ್ರಿ. ಮಂದಿ ಫುಲ್ ಮಂದಿ ಅದಾರ. ಫಸ್ಟ್ ಟೈಮ್ ನಾನು ಇದು ನಾಟಕದ ಕ್ರೇಜ್ ಈಗ ಮಂದಿ ನೋಡಿದ್ದೆ. ಫುಲ್ ಅಂದ್ರೆ ಫುಲ್ ನಾಟಕಕ್ಕೆ ಕ್ರೇಜ್ ಐತಿ ಇಲ್ಲಿ. ಎಷ್ಟು ಕ್ರೇಜ್ ಎಲ್ಲೂ ನೋಡಿಲ್ಲ ನಾನು. ಬರೀ ನಾಟಕ ನೋಡಕ್ಕೆ ಮಂದಿ ಬರಾಕುಂತಾರ ಈ ನಮೂನಿ. ಮಸ್ತ್ ಕ್ರೇಜ್ ಐತ್ರಿ ಇಲ್ಲ ನಾಟಕದಾದ್ರೆ. ನಾವು ಫಸ್ಟ್ ಟೈಮ್ ಹೊಂಟೇವಿ ನಾಟಕಕ್ಕೆ. ನಾನು ಇವತ್ತರೆಗೂ ನಾಟಕ ನೋಡಿಲ್ಲ, ಹಂಗೆ ಯೂಟ್ಯೂಬ್ದಾಗ ಸಣ್ಣ ಸಣ್ಣ ಶಾರ್ಟ್ಸ್ ನೋಡೀವಿ. ಆದ್ರೆ ಫಸ್ಟ್ ಟೈಮ್ ಹೊಂಟೇವಿ. ಇವ್ರು ಕರ್ಕೊಂಡು ಹೊಂಟ್ರ ನಮ್ಗೆ. ಇವರ ನಮ್ಮ ಮ್ಯಾನೇಜರ್, ಇವತ್ತಿದ್ದ ಡೈರೆಕ್ಟರ್. ನಾಟಕಕ್ಕೆ ಫಸ್ಟ್ ಟೈಮ್ ಹೊಂಟೇವಿ, ನೋಡೋಣ ಹೇಗೈತಿ ಅಂತೇಳಿ ಹೇಳಿದೆ. ಪಕ್ಕದ ಮನೆ ಚಂದ್ರಿ ನೋಡಾಕ ನೀ ಸುಂದ್ರಿ. ಪಕ್ಕದ ಮನೆ ಚಂದ್ರಿ ನೋಡಾಕ ನೀ ಸುಂದ್ರಿ. ನೋಡ್ರಿ ಹೆಂಗ್ ಮಾಡ್ಯಾರಂತೆ ಒಂದು ನಾಟಕಕ್ಕೆ ನಮ್ಮನೆ ಅರೇಂಜ್ಮೆಂಟ್ ಐತಿ. ಮಸ್ತ್ ಅರೇಂಜ್ಮೆಂಟ್ ಐತಿ ಅಲ್ಲೆಲ್ಲ, ಭಾರಿ ಐತಿ. 120 ರೂಪೀಸ್ ಟಿಕೆಟ್ ಒಬ್ರಿಗೆ ಪರ್ ಹೆಡ್. ಫುಲ್ ಲೈನ್ ಇಲ್ಲೇ ಐತಿ ನೋಡಿ. ಟಿಕೆಟ್ ಲೈನ್ ಇಲ್ಲ ಐತಿ ನೋಡಿ, ಟಿಕೆಟ್ ಲೈನ್ ಇಲ್ಲ. ಹಾಂ ಬರ್ರಿ ತೋರಿಸ್ತೇವೆ ಹೆಂಗಿರ್ತೈತೆ ಅಂತ ಎಲ್ಲ. ಏ ಬಾಣ ಇಲ್ಲೇ. ಈಗ ಲೈನಿಗೆ ನಿಂತೀವಿ ನಾವೆಲ್ಲ. ಒಬ್ರಿಗೆ 2 ಟಿಕೆಟ್, ಒಬ್ಬ ಲೈನಿಗೆ ನಿಂತಂದ್ರೆ 2 ಟಿಕೆಟ್ ತೊಗೋಬೇಕು. ಸೊ ಎಲ್ಲರೂ ಲೈನಿಗೆ ನಿಂತು ಬಿಟ್ಟಿವಿ, ಮಾಡೋಕ್ಕೇನು ಕೆಲಸ ಇಲ್ಲ. ಈಗ ಆರಾಮ್ ನೋಡ್ರಿ ಲೈನ್. ಅಲ್ಲಿ ನೋಡ್ರಿ ಮೇಲೆಲ್ಲ ಹತ್ಕೊಂತಾರೆ, ಅಲ್ಲೆಲ್ಲ ನೋಡ್ರಿ ಮೇಲೆಲ್ಲ ಹತ್ಕೊಂತಾರೆ. ಈ ನಮ್ಮನೆ ಕ್ರೇಜ್. ನಾನು ಅಲ್ಲಿ ಹುಬ್ಳಾಗ ಪಿಕ್ಚರ್ಗೂ ನೋಡಿಲ್ಲ, ಪಿಕ್ಚರ್ ಟಾಗಿಸ್ದಾಗ ಈ ನಮ್ಮನೆ ಕ್ರೇಜ್ ಇರೋಂಗಿಲ್ಲ. ಅಲ್ಲಿ ನಾಟಕ ಕ್ರೇಜ್ ಐತಿ. ಈಗ 12 ಗಂಟೆಗೆ ಶೋ ಚಾಲು ಆಗ್ತದಂತೆ. 3 ತಾಸು ಶೋ, ಒಂದು ಶೋ 3 ತಾಸು. ಇವ್ರು ನಮ್ಮ ಸುರೇಶ್ ಅಣ್ಣ ನೋಡ್ರಿ ಹೆಂಗಾಗ್ಯಾನ, ಪ್ಯಾಕ್ ಆಗಿ ಜಂಪರ್ ಆಗ್ಬಿಟ್ಟು ಜಂಪರ್ಗೆ ಆಗ್ಬಿಟ್ಟ ನೋಡ್ರಿ ಹೆಂಗಾಗ್ಯಾನ ಪ್ಯಾಕ್. ಥಂಡಿ ಹೆಂಗೈತಿ ಸುರೇಶ್ ಅಣ್ಣ? ಬಹುತ್ ಥಂಡ ಇಲ್ಲ, ಕನ್ನಡದಾಗ ಮಾತಾಡ. ಥಂಡಿ ಭಾಳ ಇದು. ಥಂಡಿ ಹೆಂಗೈತಿ? ಹುಡ್ಕ ಹೋಗ್ರಿ, ಇದ್ರ ಮ್ಯಾಗ ಹುಡ್ಕ ಹೋಗಿದ್ವು. ಥಂಡಿ ಹೆಂಗೈತಿ? ಮ್ಯಾಲ ನೋಡಿ ಮಾತಾಡಿದ್ರು. ಥಂಡಿ ಭಾಳ ಐತ್ರಿ, ಥಂಡಿ ಭಾಳ ಐತ್ರಿ. ನಾಟಕ ನೋಡಕ್ ಬಂದಿವಿ. ಥಂಡಿ ಹೆಂಗೈತಿ ಇಲ್ಲಿ? ಹಾ ಥಂಡಿ ಎಲ್ಲೈತಿ? ಥಂಡಿ ಎಲ್ಲೈತಿ? ಅಲ್ಲಿ ತುಂಬ್ಕೊಂಡು ಥಂಡಿ ಮಾತಾಡು. ನೋಡ್ರಿ ಎಲ್ಲಾರು ಹೆಂಗ್ ನೋಡ್ಕೊಂಡ್ ಕುಂತಾರ. ಎಲ್ಲಾರು ಮುಂದ್ ಬಂದು ನಿಂತು ಬಿಟ್ಟಾರ ನೋಡ್ರಿ. ಎದಕ್ ಬಂದಿನಿ? ಜಾತ್ರೆ ಬಂದೇವಿ. ಜಾತ್ರೆಗೆ ಮತ್ತೆ ಜಾತ್ರೆ ಮಾಡೋದ್ ಬಿಟ್ಟು ಮತ್ತೆ ಮಲ್ಕೊಳಕ್ ಹೋಗಿದ್ದಿಲ್ಲ? ನಾ ಮಕ್ಕೊಳಕ್ ಹೋಗಿಲ್ಲ, ನೀವು ಕುಡಿದು ಮಕ್ಕೊಳಕ್ ಹೋಗಿರಿ. ಯಾರು ಮಲ್ಕೊಳಕತ್ತಿದ್ರು? 2 ಗಂಟೆ ಮಟ ಮಲ್ಕೊಳ್ಳೋಣ ಅಂತಾರ. ಮಲ್ಕೊಳಕ ಬಂದಿ ಜಾತ್ರೆಗೆ? ನಾಟಕನ ಸಿರಿ ಹೇಳ, ಅದನ್ನ ಹೇಳ. ನಾಟಕನ ಅಲ್ಲಿ ಮಠ ಐತ್ ಪಾಳೆ. ನಾಟಕನ ಸಿರಿ ಹೇಳ, ಅದನ್ನ ಹೇಳ. ನಾಟಕ ಅದನ್ನ ನೋಡಕ್ ಬಂದಿ. ನಾಟಕ ಅದನ್ನ ನೋಡಕ್ ಬಂದಿ. ಎದನ್ನ ತೋರಿಸ್ತಿ ಅದನ್ನ ನೋಡುದು. ಪಕ್ಕದ ಮನೆ ಸುಂದ್ರಿ ನೋಡಾಕ ನೀ ಸುಂದ್ರಿ, ಪಕ್ಕದ ಮನೆ ಚಂದ್ರಿ. ಪಕ್ಕದ ಮನೆ ಚಂದ್ರಿ ನೋಡಾಕ್ ಸುಂದ್ರಿ. ಹಚ್ಚ ಸುಂದ್ರಿ ಅದು ಬೇಕಂದ ಯಾವ ರಾತ್ರಿ 1 ಗಂಟೆಗೆ ಅಂತ. ಈಗ ಆಗೈತಿ 12 ಗಂಟೆ. ಈಗ ಪಾಳೆಗೆ ನಿಂತೇವ ನಾವು. 1 ಗಂಟೆ ಮಟ ಏನ್ ಆಡ್ತೀವಿ? ಪಕ್ಕದ ಮನೆ ಚಂದ್ರಿಗೆ ನೋಡಕ್ ಇನ್ನು 1 ತಾಸು ಕಾಯ್ಬೇಕು. ಯಾರು ಚಂದ್ರಿ ಈಗ ಟಿಕೆಟ್ ತಗೊಂಡ ಕುಂದರ್ಬೇಕಂದ್ರ ಅಯ್ಯೋ ಅರ್ಸಾಸಪಟ್ಟು ಏನು ದುಡ್ಡು ಏನು ಮಾಡೋದ.
ಈಗ ಬಂದೆ ಕುಂದ್ರಬೇಕಂದ್ರೆ ಸಾಕಾಗೋದು ನೋಡ್ರಿ. ಯಾವ ಪಿಕ್ಚರ್ ನೋಡಕ್ಕೂ ಇಷ್ಟ ಕಷ್ಟಪಟ್ಟಿಲ್ಲ ನಾವು. ನೋಡಿ ನಾಟಕ ನೋಡಕಂದ್ರು ಅಯ್ಯೋ ಏನ್ ಮಾಡಕ್ ಕುಂತಾರಂದ್ರ ಇಲ್ಲಿ ದುಪ್ಸಿ ಚಿತ್ತ ಚಿತ್ತಿ ಹೆಣ್ಮಕ್ಳು ನೋಡಕ್ ಕುಂತಿಲ್ಲ, ಗಂಡ್ಮಕ್ಳು ನೋಡಕ್ ಕುಂತಿಲ್ಲ, ಅಜ್ಜಾರ್ಗ ನೋಡಕ್ ಕುಂತಿಲ್ಲ. ದುಪ್ಸಿ ಏನ್ ಮಾಡಕ್ ಕುಂತಾರಂದ್ರ ಅಯ್ಯೋ ಏನ್ ಫಸ್ಟ್ ಶೋ ಟಿಕೆಟ್ ಸಿಗೋದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳದ ಇಲ್ಲಿ ಹೊಡೆದಾಡ ಕುಂತಿದ್ ನೋಡಿದ್ರೆ ಒಂದು ಟಿಕೆಟಿಗೆ 11:30 ನಿಂತವ್ರ. ಈಗ 1 ಗಂಟೆ ಶೋ ಈಗ ಬಂದ ಕುಂತೇವಿ. ಅದು ಏನು ಒಂದು 150-200 ಮಂದಿ ಕುಂದಿರ್ಬೋದು ಅಷ್ಟು ಕೆಪಾಸಿಟಿ ಐತಿ ಒಳಗ. ಫುಲ್ ಟೆಂಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಒಳಗ್ ಬಂದೇವಿ. ಆದ್ರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗೋ ಟಿಕೆಟ್ ತಗೊಳ್ಳೋದು ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಶೋ ನೋಡೋದು ಹೇಗಿರ್ತೈತೆ ಟಿಕೆಟ್ ಇಂದಂದ್ರೆ ಒಂದು ಸ್ವಲ್ಪ ಮ್ಯಾನೇಜ್ಮೆಂಟ್ ಇಲ್ಲ. ಎಲ್ಲ ಮೇಲಿಂದ ಹತ್ತು ಮರ ಕುಂತಾರೆ ಟಿಕೆಟ್ ತಗೊಳಕ್. ಟೆಂಟ್ ಹಾಕಿದಂಗ ಹಾಕ್ಯಾರ ಮೇಲೆ ಬಾಳೆ ನಿಂತವ್ರ ಅಲ್ಲೇ ಉಳಿತಾರೆ. ಬರೀ ಶೋ ನೋಡೋರು ಹೆಂಗೈತೆ ಅಂತೇಳಿ ಹೋಪ್ ಐತಿ, ಹೋಪ್ಸ್ ಐತಿ ಚಲೋ ಐತೆ ಅಂತೇಳಿ ನೋಡೋಣ. ಕೆಲಸ ಮಾಡ್ಬಿಟ್ಟು ನೀನು ಅಕಸ್ಮಾತ್ ಆ ದೇವ್ರ ಏನ್ರ ಗಣಮಕ್ಳು ಹಡಿಯುವಂತ ಭಾಗ್ಯ ಕೊಟ್ಟಿದ್ರ ನಾ ಏನೇನು ಹಡಿತಿದ್ದೆ ಏನ ಅಬೋಷನ್ ಮಾಡಿ ಹೊಡ್ಬಿಟ್ಟಿದ್ವಿ. ಇವ್ ಗಣಮಕ್ಳು ಇಟ್ಟು ಸ್ವಾರ್ಥ್ಯದಂತ ದೇವ್ರ ಬಾಳ ಶಾನೆ ಗಣಮಕ್ಳು ಹಿಡಿಯೋ ಭಾಗ್ಯ ಕೊಟ್ಟಾರ. ಮುಣ್ಯ ಹೊಟ್ಟೆ ಹೋಗಿ ನಾ ಹುಟ್ಟಿನ ನಾನು ಅದನ್ನ ಕೇಳತ್ತೀನಿ ಯಾಕೆ ಹುಟ್ಟಿ ನಾನ್ ಹೊಟ್ಟೆಗ ನೀವೇ ಹಿಡಿದ್ರು ನೀ ಯಾಕೆ ಹುಟ್ಟಿದ ಮನೆ ಐತಿ ಹೊಟ್ಟೆಗ? ದೇವ್ರಿಗೆ ಹರಿಕೆ ಬಂದ್ರೆ ನನ್ನ 7 ದೇವ್ರಿಗೆ ಯಾರಂದ್ರ ನಮ್ಮವ್ವ ಅಂದಳ. ಅಂದ್ರು ಅದಿರ್ಬೇಕು. ಅಥವಾ ಏನಾಗಿದ್ ಗೊತ್ತಾ, ನೀನು ನಿಮ್ಮ ಅವ್ವ ಹೊಟ್ಟೆ ಹೊರಗೆ ಬರ್ಬೇಕಾದ್ರ ನಿಮ್ಮ ಅವ್ವ ಬಹಳ ತ್ರಾಸ ಆಗತ್ತಿತ್ತು. ಅವಾಗ ಏನ್ರ 7 ದೇವ್ರ ನೆನೆಸಿರ್ಬೇಕು. ನಾ ಏನ್ ನೆನೆಸಿಲ್ಲಪ್ಪ. ಅಟ್ಟು ಬಿಡಿ ನಮ್ಮವ್ವ ಯಾಕೆ ಮದುವೆ ಇದ್ರ ನಮ್ ತಪ್ಪಿಲ್ಲ. ದೇವ್ರ ನೀನು ನಾ ಕಾಲೇಜ್ ಓದ್ತಿರ್ಬೇಕಾದ್ರ ನಿಮ್ಮ ಅವ್ವ ನಾನು ಕ್ಲಾಸ್ನಾಗ ಕಾಲೇಜ್ ಎಲ್ಲಾರು ನಾಟಕ ಯಾವ ಒಂದ್ ಪಾತ್ರ 2:30 ಐತಿ. ಯಾರು ಎಲ್ಲಾರು ಮಕ್ಕೊಂಡ್ರ. ಊರ್ದಾಟಲ್ಲಿ ನೋಡಿ ಟೈಮ್ 2:30 ಆಗೈತ್ರಿ. ನಾಟಕ ನೋಡಕತ್ತೀವಿ. ಒಬ್ಬರು ನೋಡತ್ತೀವಿ ಎಲ್ಲಾರು ಮಕ್ಕೊಂಡ್ಬಿಟ್ರಿ. ಯಾರು ನೋಡಂತೀವಿ ಎಲ್ಲಾರು ಮಕ್ಕೊಂಡ್ಬಿಟ್ರು ಡಿಂಗ್ ಆಗಿ. ಮುಂದೆ ಎಲ್ಲ ಮೇಲ್ಮೇಲ್ ಪಾತ್ರ ಐತಿ ಅವ್ರಿಗೆ. ಹುಡುಗಿ ನೋಡಕ ಕಣ್ಣು ಮುಗಿ ಚಂದದಿ. ಯಾರು ನಿಂಗ ಸಿನಿಮಾದಾಗ ಪಾತ್ರ ಕೊಟ್ಟಿಲ್ಲ? ಕೊಟ್ಟಿದ್ರು ಮಾಸ್ತರ, ನಾನು ಒಲ್ಲ ಅಂದ್ಬಿಟ್ಟೆ. ನನ್ನ ಪಾತ್ರಕ್ಕೆ ಆಯ್ತು, ನಿನ್ಗೊಂದು ಒಳ್ಳೆ ಪಾತ್ರ ಹಾಕ್ತೀನಿ. ಹೀರೋಯಿನ್ ಪಾತ್ರ ಮಾಡ್ತೀನಿ. ಈಗ ನಾಟಕ ನೋಡ್ಕೊಂಡ್ ಬಂದೇವಿ. ಈಗ ಬೆಳಗ್ಗೆ 5 ಗಂಟೆ ಆಗೈತಿ. ನಾಟಕ ನೋಡೋರ್ಗಿಂತ ಅಲ್ಲಿ ಬಂದು ಮಕ್ಕೊಂಡಿದ್ದವರು ಜಾಸ್ತಿ. ಯಾರು ಇಂಟ್ರೆಸ್ಟ್ ಕೊಟ್ಟು ನೋಡಿಲ್ಲ. ನಾಟಕ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಕಾಮಿಡಿ ಅಂದ್ರೆ ಕಾಮಿಡಿ ಅಷ್ಟೇನಿರಲಿಲ್ಲ. ಒಂದು ಸಿಂಪಲ್ ಎವರೇಜ್ ಅಂತ ಹೇಳ್ಬೋದು. ಫುಲ್ ಬೋರಿಂಗ್ ಇತ್ತು. ಈಗ ಲಾಸ್ಟ್ ಒಂದು 5 ಮಿನಿಟ್ಸ್ ಎಂಡಿಂಗ್ ಐತಿ. ಎಂಡಿಂಗು ನೋಡಕ್ಕೆ ಮನಸ್ಸು ಬಂದಿಲ್ಲ, ಎದ್ದು ಬಂದುಬಿಟ್ವಿ. ಫುಲ್ ಅಂದ್ರೆ ಫುಲ್ ಥಂಡಿ ಐತಿ. ಎಷ್ಟು ಥಂಡಿ ಐತೆ ಅಂದ್ರೆ ಅಲ್ಲಿ ನೋಡ್ರಿ ಅಲ್ಲೆಲ್ಲ ಬೆಂಕಿ ಕಾಯಿಸ್ಕೊಂಡು ಕುಂತಾರಲ್ಲೇ ನೋಡ್ರಿ. ಅಷ್ಟು ಫುಲ್ ಬೆಂಕಿ ಕಾಯಿಸ್ಕೊಂಡು ಕುಂತಾರ ಹುಡುಗರೆಲ್ಲ. ಫುಲ್ ಹೆವಿ ಕ್ರೌಡ್ ಅಂತೂ ಐತಿ. ಬಟ್ ಎಲ್ಲರೂ ಮಕ್ಕೊಂಡಾರು, ಯಾರು ಎಚ್ಚರಿಲ್ಲ. ಎಲ್ಲರೂ ಫುಲ್ ಪದ್ಧತಿ ಮಕ್ಕೊಂಡು ಹೊರಕೆ ಹೊಡ್ಯಾಕ ಕುಂತಾರ, ಆರಾಮ್ ಮಕ್ಕೊಂಡ್ಬಿಟ್ಟಾರೆ. ಸೊ ಎವರೇಜ್ ನಾಟಕ. ನನಗಂತೂ ಅಷ್ಟು ಇದಾಗಿಲ್ಲ. ಆಮೇಲೆ ಇವರು ಎಲ್ಲ ಪದ್ಧತಿ ಇವ್ ನೋಡ್ರಿ ಮುಖ ನೋಡ್ರಿ, ಒಂದು ಪದ್ಧತಿ ಮಕ್ಕೊಂಡಿದ್ದಾರೆ. ಇವನು ಮಕ್ಕೊಂಡಿದ್ದ. ಎಲ್ಲಾರು ಇವರು ಮಕ್ಕೊಂಡಿದ್ರು, ಎಲ್ಲಾರು ಮಕ್ಕೊಂಡೇ ಇದ್ರು. ಬರ್ರಿ ಈಗ ದೇವ್ರ ದರ್ಶನ ತೊಗೊಳಕ್ ಹೋಗೋಣ, ಮತ್ ಮುಂದೆ ತೋರಿಸ್ತೀವಿ. ಇಲ್ಲಿ ನೋಡ್ರಿ ನಾಟಕದಿಂದ ಎಲ್ಲ ಹೊರಗೆ ಬರೋರು. ಒಬ್ಬರು ನಾಟಕ ನೋಡಿ ಬರೋ ಮುಖ ಇಲ್ಲ, ಎಲ್ಲ ನಿದ್ದೆ ಮಾಡಿ ಬರೋ ಮುಖನ ನೋಡ್ರಿ. ಎಲ್ಲ ನಿದ್ದೆಯಾಗಿಂದ ಎದ್ದು ಬಂದಾರೆ. ಒಬ್ಬರು ಆ್ಯಕ್ಟಿವ್ ಆಗಿದ್ದಾರೆ, ಎಲ್ಲ ನಿದ್ದಾಗ. ಇವ ಇಬ್ಬರು ಮಕ್ಕೊಂಡಿಲ್ಲ ಅಂದ್ರೆ ನಾಟಕದಾಗ ಇಂಟ್ರೆಸ್ಟ್ ಕೊಟ್ಟು ನೋಡಕ್ ಬಂದಿದ್ವಿ. ಬಟ್ ನಾಟಕಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ.
ಎಲ್ಲ ನಿದ್ದೆ ಮಾಡೋದು ಬಂದವ್ರು ಬಂದು ಫಸ್ಟ್ ಚಾ ಕುಡಿ ಅಂತಾರೆ ಹೊರಗೆ ಬಂದು ಫುಲ್ ಫಾಗ್ ಐತಿ ಹೊರಗೆ. ಟೈಮ್ ನೋಡಲ್ಲ ಎಷ್ಟಾಗೈತಿ. 1 ಗಂಟೆಗೆ ಹೋಗಿದ್ವಿ. ನಾಟಕ ನೋಡಿ ಬಂದ್ವಿ. ನಾಟಕ ಮಾತ್ರ ರೊಕ್ಕ 120 ರೂಪಾಯಿ ಸೆಂಟರ್ ಮಧ್ಯಾಹ್ನ 4 ಗಂಟೆಲಿಂದ ಚಾಲು ಆಗೈತಿ ರಾತ್ರಿ. ಇನ್ನೂ ನಡೆಯ ಕುಂತೈತಿ. ಬೆಳಗ್ಗೆ 5 ಗಂಟೆ ಆಗೈತಿ ಈಗ. ಕಂಟಿನ್ಯೂ ಅಂಗಡಿ ಚಾಲೂನೇ ಇಟ್ಟಾರೆ. ಶಿಫ್ಟ್ ಚೇಂಜ್ ಮಾಡ್ಕೊಂತ ಅಂಗಡಿ ನಡ್ಸಕೊಂತಾರ. ಈಗ ನಾಟಕ ನೋಡಿ ಬಂದ್ವಿ. ನಾಟಕ ಮಾತ್ರ 3 ಮಡಿತಿಟ್ಟಾರ ತಕೊಳಕ್ ಬರ್ಲಂಗ. 1 ಗಂಟೆ ಕುಂತಿದ್ದ 5 ಗಂಟೆ ಮಟ ನಾಟಕ ನೋಡ್ಕೊಂತ ಅದೇ. ಒಂದ್ ತಾಸ್ಕಿ ವಚ್ಚಾರ. ಪಕ್ಕದ ಮನೆ ಚಂದ್ರಿ. ಈಗ ದೇವ್ರ ದರ್ಶನ ಕೊಂಟೇವಿ. 120 ರೂಪಾಯಿ 7 ಮಂದಿಗೆ ಎಷ್ಟಕ್ಕದ್ ಲೆಕ್ಕ ಮಾಡ 3 ಕೂಡ ತೆಗಿಸಿಟ್ರ. ದೇವ್ರ ಎಂಟ್ರೆನ್ಸ್ ಬರೋಗಡೆ ಯಾ ನಮನಿ ದಾರದ ವಿಭೂತಿ ಕುಂಕುಮದ ಅಂಗಡಿ ಅದಾವ ಇಲ್ಲಿ ದೇವಸ್ಥಾನ ನೋಡ್ರಿ. ನಮನಿ ಅಂಗಡಿ ಅದಾವ. ಕೈ ಕಟ್ಕೊಳ್ಳೋ ದಾರ ಇವೆಲ್ಲ ವಿಭೂತಿ ಉಂಡಿ ಕುಂಕುಮ ಅವೆಲ್ಲ. ಇಲ್ಲಿ ಮತ್ತೆ ಜಾತ್ರೆ ಇದೆ, ಮಾರ್ಕೆಟ್ ಎಲ್ಲ ದೇವ್ರದ ಐಟಮ್. ಇಲ್ಲಿ ತೇರ್ ಐತ್ ನೋಡ್ರಿ. ಎಲ್ಲಿ ಬೇಕಾರಲ್ಲ ಬೆಂಕಿ ಹಚ್ಚಿ ಕಾಯಿಸ್ಕೊಳ ಅಂತಾರ. ಎಲ್ಲಿ ಬೇಕಾದ್ರೆ ಬೆಂಕಿ ಹಚ್ಚಿ ಕಾಯಿಸ್ಕೊಳ ಅಂದ್ಬಿಟ್ರ ಥಂಡಿಗೆ. ನಮನಿ ಥಂಡಿ ಐತ ಎಲ್ಲಾರು ನಿಂತಲ್ಲೇ ಬೆಂಕಿ ಹಚ್ಚಿ ಕಾಯಿಸ್ಕೊಳ ಅಂದ್ಬಿಟ್ರ ನೋಡ್ರಿ. ಒಬ್ಬರ ಹಚ್ಚಿದ್ರೆ ಎಲ್ಲಾರು ಬೆಂಕಿ ಹಚ್ಚಿ ಕಾಯಿಸ್ಕೊಳ ಎಲ್ಲಿ ಬೇಕಾದ್ರೂ ಕಾಯಿಸ್ಕೊಳ. ಅಲ್ಲಿ ನೋಡ್ರಿ ಅದ್ರ ಮುಂದೊಂದು ಬೆಂಕಿ ಹಚ್ಚಾರ ನೋಡ್ರಿ. ಇಷ್ಟು ಥಂಡಿ ಐತದ ಮಾತಾಡಿದ್ರೆ ಬಾಗಿ ಹೋಗಿ ಬರತೈತಿ. ನಿಂತಲ್ಲೇ ಬೆಂಕಿ ಹಚ್ಚದ. ಎಲ್ಲಿ ಕಸ ಅಲ್ಲಿ ಹಚ್ಚಿ ಕುಂತ ಬಿಡುದು ನೋಡ್ರಿ. ಇಲ್ಲಿ ನಿಂತಲ್ಲೇ ಬೆಂಕಿ ಹಚ್ಚದ ನೋಡ್ರಿ. ಅಲ್ಲಿ ಹಿಡಿದಂಗೆ ಇಲ್ಲೊಂದೆ ಕುಂತ ಬಿಡುದು. ಎಲ್ಲ ಬೆಂಕಿ ಹಚ್ಕೊಂಡು ಕಾಯಿಸ್ಕೊಂಡ್ ಕುಂತ ಬಿಡುದು. ಈಗ ನೋಡ್ರಿ ಇನ್ನೊಂದು ಕಸ್ಟಮರ್. ಈಗ ಬೆಳಿಗ್ಗೆ 5 ಗಂಟೆ. ಈಗ ದೇವ್ರ ದರ್ಶನ ತಗೊಳಕ್ ಹೊಂಟೇವಿ. ದರ್ಶನ ತಗೊಂಡ ಮತ್ತೆ ಈ ಕಡೆಯಿಂದ ಮತ್ತೆ ನಮ್ಮ ಪಯಣ ಊರ್ ಕಡೆ ಹೋಗ್ತೇವೆ. ಫಸ್ಟ್ ಜಳಕ ಮಾಡಿ ಫ್ರೆಶ್ ಅಪ್ ಆಗೋಣ. ಬಾ ಹಿಂಗ್ ಬಾ. ಚಲೋ ಇದ್ರೆ ಹಂಗತ್ತ, ಚಲೋ ಇರ್ಲಿಕ್ಕಂದ್ರೆ ವಾಪಸ್ ಹಂಗ ಬಂದು ಅಲ್ಲಿ ನಾವು ಹೊಳೆ ಮಾಡ್ತೀವಿ. ಬಾ ಇಲ್ಲಿ ಒಳಗಿಂದ ಹೊಂಟೇವಿ. ಜಳಕಕ್ಕೆ ಬಿಸಿನೀರ ಜಳಕ ಮಾಡಿ ದರ್ಶನ ಮಾಡೋಣ. ಒಳಗಿಂದ ಬೋರ್ಗುನ ಇಂಟರ್ ಸಿಸ್ಟಮ್. ಬಾಬಾ ನಮ್ ಜೊತೆ ಯಾರು ಹೆಣ್ಮಕ್ಳು ನಿಂತಪ್ಪ ಬಳಿಗಿತ್ತು. ಇವೆಲ್ಲ ಬಳಿಗಳ ಸೆಕ್ಷನ್ ಅಂತೀವೆಲ್ಲ ನೋಡ್ರಿ. ಎಲ್ಲ ಬಳಿಗಳ ಸೆಕ್ಷನ್ ಅಂತೀವಿ ಇವೆಲ್ಲ ಅಂತ. ಈಗ ಬಂದ್ವಿ ಇಲ್ಲೇ. ಇಲ್ಲೆಲ್ಲ ಜಳಕ ಫ್ರೆಶ್ ಅಪ್ ಆಗಕ್ಕೆಲ್ಲ ವ್ಯವಸ್ಥೆ ಐತಿ ಇಲ್ಲಿ. ಇಲ್ಲೇ ಮಾಡ್ಬೇಕಿಲ್ಲ, ನೀರಿತ್ತಲ್ಲ ಅಲ್ಲಿ. ನೀರು ಅಲ್ಲಿ ಕೊಡ್ತಾರ ಒಂದು ಬಕೆಟ್ನಾಗ ಮಾಡ್ಕೊಂಡು ಓಂ ಪವಿತ್ರ ಪವಿತ್ರೋ ಸರ್ವಾವಸ್ಥಾಂಗತೋ ಯುವ ಯಸ್ಮರೆಯ ಪುಂಡಲೀಕಾಕ್ಷಾಂ ಸಭಯಾಂತರ ಶುಚಿ ಓಂ ಅಂದ್ರೆ ಎಷ್ಟು ಥಂಡಿ ಐತಂದ್ರೆ ಇಲ್ಲಿ ನೋಡಿಲ್ಲ. ಮಾತಾಡಿದ್ರೆ ಬಾಗಿಂದ ಹೋಗಿ ಬರ ನೋಡ್ರಿ. ಮಾತಾಡಿದ್ರೆ ಹೋಗಿ ಬರ ಅಂದ್ರೆ ಬಾಗಿಂದ ಅಷ್ಟು ಥಂಡಿ ಐತಿ. ಹೇಳಕ್ಕಾಗಿಲ್ಲ, ಎಕ್ಸ್ಪ್ಲೇನ್ ಮಾಡಕ್ಕಾಗಿಲ್ಲ. ಆಮೇಲೆ ಅಲ್ಲಿ ಬಿಸಿನೀರು ವ್ಯವಸ್ಥೆ ಐತಿ. ಅಲ್ಲಿ ಫುಲ್ ಬಿಸಿನೀರು ವ್ಯವಸ್ಥೆ ಐತಿ. ಅಲ್ಲಿ ನೀರು ತಗೊಂಡೋಗಿ ನಿಮ್ಗೆಲ್ಲ ಬೇಕಲ್ಲಿ ಜಳಕ ಮಾಡ್ಬೋದು. ಇಲ್ಲಿ ಹಿಂದೆ ಇದೈತಿ ಒಂದು ಟೈಪ್ ಕೆರಿ ಟೈಪ್ ಐತಲ್ಲಿ. ದೇವ್ರದ ಪುಣ್ಯ ತೀರ್ಥ ಅಂತಾರಲ್ಲ ಆ ಟೈಪ್ ಪಾಂಡ್. ಸೊ ಅಲ್ಲೇ ಜಳಕ ಮಾಡ್ಬೋದು ನೀವು. ಸೊ ಇಲ್ಲೆಲ್ಲ ಮಕ್ಕೊಂಡಿರ್ತಾರೆ. ಇದ್ರ ಮ್ಯಾಲ್ ರೂಮ್ಸ್, ಮ್ಯಾಲ್ ಫುಲ್ ರೂಮ್ಸ್ ಇದೆ. ಹಿಂದಿಂದ ದೇವಸ್ಥಾನ ತೋರಿಸ್ತೇವೆ ಆಮೇಲೆ. ಇಲ್ಲಿ ಹಿಂದೆ ಐತಿ, ಇಲ್ಲಿ ಮೇಲೆ ಐತಿ ದೇವಸ್ಥಾನ. ಗೋಪುರ ಕಾಣತೈತನ ಅಲ್ದ ದೇವಸ್ಥಾನ. ಒಂದು ಬೆಳಗ್ಗೆ 4 ಗಂಟೆಗೆ ಬೆಳಗ್ಗೆ ಒಂದು ಮಧ್ಯಾಹ್ನ 4 ಗಂಟೆಗೆ ಬಂದಿದ್ವಿ ನಾವು. ರಥೋತ್ಸವ ನೋಡಿದ್ವಿ, ಎಲ್ಲಾ ನೋಡಿದ್ವಿ, ಫುಲ್ ಜಾತ್ರೆ ನೋಡಿದ್ವಿ. ಈಗ ಕೂಡ ಬಂದೈತಿ ದೇವಿ ದರ್ಶನ ತಗೊಳ್ಳೋದ.
ಬರ್ರಿ ದೇವಿ ದರ್ಶನ ತಗೋರಿ. ಇದು ತಾಯಿದ ಮೇನ್ ಎಂಟ್ರೆನ್ಸ್ ತೋರಿಸು. ಮೇನ್ ಎಂಟ್ರೆನ್ಸ್ ಇದೆ ತಾಯಿದ. ಈಗ ಸ್ವಲ್ಪ ರಶ್ ಕಮ್ಮಿ ಆಗೈತಿ, ಬೆಳಗ್ಗೆಯಿಂದ ಟಾಯ್ಲೆಟ್ ಜಾಗ ಇರ್ತಿದ್ದಿಲ್ಲ ಇಲ್ಲಿ. ಒಳಗೆ ಫುಲ್ ಡೆಕೋರೇಷನ್ ನೋಡ್ರಿ ಹೆಂಗಾಗಿದೆ. ಆದ್ರೂ ಐತಿ ರಶ್, ಬೆಳಗ್ಗೆ 5 ಗಂಟೆ ಆದ್ರೂ. ಎಂಟ್ರಿ ನಂಬರ್ 1, ಎಂಟ್ರಿ ನಂಬರ್ 2 ಅಂದ್ಬಿಟ್ಟು ಎಂಟ್ರಿ ನಂಬರ್ 1 ಪಾಳೆ ನೋಡಿ. ಇಲ್ಲ ಎಂಟ್ರಿ ನಂಬರ್ 1 ಪಾಳೆ ನೋಡಿ. ತಾಯಿ ವಿಗ್ರಹ ವಿದೌಟ್ ಅಲಂಕಾರ ನೋಡ್ರಿ, ಇಲ್ಲ ವಿದೌಟ್ ಅಲಂಕಾರ ಹಿಂಗೈತಿ. 5 ಗಂಟೆ, ಈಗ ಬೆಳಗ್ಗೆ 5 ಗಂಟೆ ಪಾಳೆ ಇಲ್ಲಿಂದ ಹೋಗಿ ಮ್ಯಾಗಿಂದ ಹಿಂಗೆ ಬಂದು ಇಲ್ಲಿಂದ ಫುಲ್ ರೊಟೇಷನ್ ಆಗಿ ಫುಲ್ ಇನ್ನಷ್ಟು ಸರ್ಕಲ್ ಆಗಿ ಇಲ್ಲಿಂದ ಬಂದು ಇಲ್ಲಿಂದ ಮತ್ತೆ ಹಿಂದೆ ರೊಟೇಷನ್ ಐತಿ. ನಾವೇನ್ರಿ ಪಾಳೆಗೆ ನಿಂತೀವಿ ಅಂದ್ರೆ ನಾಳೆ ಬೆಳಗ್ಗೆ 10 ಗಂಟೆ ಹೋಗ್ತೇವೆ ಮನೆಗೆ ಹೊರಗೆ. ಸೊ ಇಲ್ಲಿ ನೋಡ್ರಿ, ಇಲ್ಲೇ ಕಾಣ್ತೈತೆ ದೇವಿ ವಿಗ್ರಹ. ಇಲ್ಲಿಂದ ದೇವ್ರಿಗೆ ಕೈ ಮುಗಿದ ಎಲ್ಲರಿಗೂ ಒಳ್ಳೇದು ಮಾಡಕ್ಕೆ ಬೇಡ್ಕೊಂಡು ನಾವು ನಮ್ಮ ಮುಂದಿನ ಪಯಣ ಇದು ಮಾಡ್ತೀವಿ. ಉದಂಡ ನಮಸ್ಕಾರ ಹಾಕೊಂಡ್ಬಂತಾರೆ ಭಕ್ತರೆಲ್ಲ. ಇಲ್ಲಿಂದ ಬರ್ತಿದ್ದ ಪಾಳಿ ಇಲ್ಲಿ ನಿಂತಾರ ನೋಡ್ರಿ, ಇಲ್ಲಿಂದ ಬರ್ತಿದ್ದ ಪಾಳಿ ಇಲ್ಲಿಂದ ಬಂದು ಇಲ್ಲಿ ಒಳಗೆ ಬಂದು ಇಲ್ಲಿ ಕುಂದ್ರಸ್ಯಾರ ಒಂದು ಬ್ಯಾಚಿಗೆ. ಈ ಬ್ಯಾಚಿಂದ ಆದ ಕೂಡ ಆ ಬ್ಯಾಚಿಗೆ ಬಿಡ್ತಾರೆ. ಸೊ ಫುಲ್ ಪಾಳೆ ಐತಿ. ನಾವು ಹೊರಗಿಂದವ್ರಿಗೆ ದೇವ್ರಿಗೆ ಕೈ ಮುಗಿದು ಸೇವೆ ಮಾಡಿ ಹೊಂಟೇವಿ. ಇದೇ ಗರ್ಭಗುಡಿ. ಇಲ್ಲಿಂದ ಇಲ್ಲೆಲ್ಲ ಕುಂತಾರ ಇವರೇ ಭಕ್ತರು. ಇಲ್ಲಿ ನೋಡ್ರಿ ಫುಲ್ ದೇವಸ್ಥಾನದ ಆವರಣದೊಳಗೆ ಎಲ್ಲ ಕಡೆ ಮುಕ್ಕೊಂಡಾರ. ಇಲ್ಲಿ ದೇವಸ್ಥಾನದ ಆವರಣದೊಳಗೆ ಫುಲ್ ಮುಕ್ಕೊಂಡ್ರು ಇಲ್ಲೆಲ್ಲ ನೋಡ್ರಿ. ಇದೆ ಹೊರಗೆ ಬರೋದು ದಾರಿ ಬಂದ್ ಮಾಡಿಟ್ಟಾರ. ಯಾಕಂದ್ರೆ ದೇವಿದ ಅಲಂಕಾರ ನಡೆಯತೈತಿ. ಈಗ ಅಲಂಕಾರ ಆಗಬೇಕು. ಅಲಂಕಾರ ಆದ ಕೂಡಲೇ ದರ್ಶನ ಚಾಲೂ ಮಾಡ್ತಾರೆ. ಫಸ್ಟ್ ಬೆಳಗ್ಗೆ ಪೂಜೆ, ಎಲ್ಲ ಆದ ಕೂಡಲೇ ದರ್ಶನಕ್ಕೆ ಬಿಡುದು. ವಿದೌಟ್ ಅಲಂಕಾರ. ಸ್ವಾಮಿ ಬನಶಂಕರಿ ಶಂಭೂಕೋ ಓಂ ಧರಣಿಂ ರಜತಸ್ತಾಜಾಂ ಚಂದ್ರಾಭರಣ್ಯಂ ತಾಯಿ ವಿರಾಟ ವಿಸ್ಮಯ ರೂಪ ನೋಡಿ ನಮ್ ಫುಲ್ ಮನ ರೋಮಾಂಚನ ಆಗೈತಿ. ಸೊ ವಿಡಿಯೋ ನೋಡಿದ್ದ ಎಲ್ಲಾ ಭಕ್ತವರಂದದು ಈ ಶ್ರೀ ತಾಯಿ ಆಶೀರ್ವಾದ ಮಾಡಿ ನಿಮ್ಮ ಮನಸ್ಸೊಳಗಿರೋದು ಎಲ್ಲಾ ಮನೋಕಾಮನೆ ಪೂರ್ಣ ಮಾಡ್ಲಿ ಅಂತ ನಾನು ತಾಯಿ ಕಡೆ ಬಿಡ್ಕೊಂತೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಬರ್ರಿ.